ಅನಂಜಿ ಜೋಹಾರ್, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಹಾಸ್ಯ ರೂಪದಲ್ಲಿ ಅವರ ಅನುಭವ ಹೇಳಿದ್ದಾರೆ. ನನ್ನ ಅನುಭವ ಹೇಳ್ಬೇಕಂದ್ರೆ ಇದು ಯಾವುದನ್ನು ಜೀವನದಲ್ಲಿ ಅಂತವ್ರಲ್ಲಿ ಆಗಲಿಲ್ಲ. ಅನಂಜಿ ಸ್ವರ್ಣ ಸಂಸಾರ, ಗೋಲ್ಮಾಲ್ ರಾಧಾಕೃಷ್ಣ ಬಲೆ ಚಿತ್ರ ಮಾಡ್ತಾ ಇರುವಾಗ ಶಂಕರ್ ನಾಗ್ ಅವರ ಹತ್ರ ಒಂದು ಸಾಂಗ್ ಡಿಸ್ಕಸ್ ನಡೀತಾ ಇದೆ. ನಿಮ್ತರನೇ ಅವರು ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟಪಡಲ್ಲ. ನಾನು ಆಂಧ್ರದಿಂದ ಬಂದವರಾಗಿದ್ದರಿಂದ ಸ್ವಲ್ಪ ರಿದಮಿಕಲ್ ಮಾಡಿಸ್ಕೊಂಡಿದ್ದು ಸಾಕು. ಶಂಕರ್ ನಾಗ್ ಅವರು ನಿಮ್ತರನೇ ಹೇಳಿದ್ರು, ಮಾಡ್ಬೇಕಲ್ಲ ಅಂತ ಹೇಳಿದ್ರು. ನಾನು ಮಾಡ್ತೇನೆ. ನೆಕ್ಸ್ಟ್ ಮಾಡ್ತಾ ಇದ್ದಲ್ವಾ ಗೋಲ್ಮಾಲ್ ರಾಧಾಕೃಷ್ಣ ಮಾಡಿಸ್ದೆ ಅಂದ್ರು. ನೀವು ನೋಡಿ ಆಮೇಲೆ ಅಂತ ಹೇಳಿದ್ದೀನಿ ನಾನು. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಅನಂತ್ ಅವರು ಯಾವ ರೀತಿ ಡ್ಯಾನ್ಸ್ ಮಾಡಿದಾರೋ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಗೊತ್ತು. ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದಲ್ಲ ಅನಂತ್ ಅವರು? ಅದೇ ಹೇಳಿದ್ದೀನಿ, ಎಲ್ಲರ ಅನುಭವಕ್ಕಿಂತ ನನ್ನ ಅನುಭವ ಸಪರೇಟ್ ಆಗಿದೆ. ನನ್ನ ಮೊದಲನೇ ಬ್ಯಾನರ್ ಶ್ರೀದೇವಿ ಪಿಕ್ಚರ್ಸ್. ಆ ಚಿತ್ರದ ಕಥಾನಾಯಕ ಅನಂತನಾಗ್ ಅವರು. ಅವರಿಂದ ಪ್ರಾರಂಭ ಆದಂತ ನನ್ನ ಶ್ರೀದೇವಿ ಪಿಕ್ಚರ್ಸ್ 14 ಚಿತ್ರ ಮಾಡಕ್ಕೆ ನಾಟಿ ಆಯ್ತು. ನಿಮ್ಮಂತ ಕಲಾವಿದರು, ನಿಮ್ಮಂತ ಹೃದಯವಂತರು ಸಿಕ್ಕೋದು ತುಂಬಾ ಕಷ್ಟ. ಅನಂಜಿ, ನೀವು ಅದ್ಭುತವಾದಂತ ಮಾಯಾ ಕನ್ನಡಿ. ಯಾರಿಗೆ ಹೆಂಗ್ ಕಾಣ್ಬೇಕಂತ ಕಾಣ್ತಾರೆ ನೀವು. ಚಿದಂಬರ ಶೆಟ್ಟಿ ಅವರಿಗೆ ಯಾವ ರೀತಿ ಕಾಣಿಸ್ಕೋಬೇಕು ಆ ರೀತಿ ಕಾಣಿಸ್ಕೊಂಡಿದ್ರಿ. ಸಾಯಿ ಪ್ರಕಾಶ್ ಯಾವ ರೀತಿ ಕಾಣಿಸ್ಬೇಕು ಆ ರೀತಿ ಕಾಣಿಸ್ಕೊಂಡಿದ್ರಿ ನೀವು. ಯಾವತ್ತು ಅನಂತನಾಗ್ ಅವರು ನಮ್ಮ ಸೆಟ್ ನಲ್ಲಿ ಸಿಟ್ಟು ಮಾಡಿಕೊಂಡಿದ್ದೇ ಇಲ್ಲ. ಯಾವತ್ತು ಅಂದ್ರೆ ನಿಮ್ಮ ಮಾಯಾ ಕನ್ನಡಿಯಲ್ಲಿ ನನಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದರು ನೀವು. ಯಥಾ ರಾಜ ತಥಾ ಪ್ರಜಾ ಅಂತಾರಲ್ವಾ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವೋ ನೀವು ಅದೇ ರೀತಿ ನಮ್ಮನ್ನು ಆಶೀರ್ವಾದ ಮಾಡ್ತೀವಿ. ನನ್ನ ಜೊತೆಯಲ್ಲಿ 8 ಸಿನಿಮಾ ನಿಮ್ಮ ಜೊತೆಲಿ 8 ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ. ಮೇ ಬಿ ಹೈಯೆಸ್ಟ್ ನಿರ್ದೇಶಕ ನಾನೇ ಆಗಿರ್ಬೇಕು. ಯಾವತ್ತು ಅನಂತವ್ರನಿಂದ ಒಂದು ಶಾರ್ಟ್ ಲೇಟ್ ಆಗ್ಲಿ ಗಾನಿ, ಒಂದು ಕಷ್ಟ ಆಗ್ಲಿ ಗಾನಿ ನಮ್ಗೆ ಯಾವತ್ತು ಬಂದಿಲ್ಲ. ಆತಂಕ ಮಾಡುವಾಗ ಮಾತ್ರ, ಯಾಕೆ ನಿಮ್ಮ ಪ್ರಿನ್ಸಿಪಲ್ಸ್ ಗೊತ್ತು, ನಿಮ್ಮ ಸೈಕಾಲಜಿ ಗೊತ್ತು, ನಿಮ್ಮ ಬಿಹೇವಿಯರ್ ಗೊತ್ತು. ಪೂಜೆ ಮಾಡುವಾಗ ಅನಂತವ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು. ಸರ್, ನೀವು ಕೋಆಪರೇಟ್ ಮಾಡಿದ್ರೆ ಈ ಸಿನಿಮಾಗೆ ಅವಾರ್ಡ್ ಬರುತ್ತಂತ ಹೇಳ್ತೀನಿ ನಾನು. ಅದೇಂಗೆ ಅಂದ್ರು. ಶಾರ್ಟ್ ರೆಡಿ ಅಂತ ನೀವು ಕೇಳಬಾರ್ದು ಸರ್ ಅಂತ ಕೇಳ್ಕೊಂಡಿದ್ದೀನಿ ನಾನು ಅಷ್ಟೇ. ಜನರಲ್ ಆಗಿ ಯಾವ ಕಳೆಯೋದ್ರಾದ್ರೂ ಮೇಕಪ್ ಮಾಡಿದ ಮೇಲೆ ಶಾರ್ಟ್ ಕರೀಲಿಲ್ಲ ಅಂದ್ರೆ ಹಾವಾಗ್ಬಿಡ್ತಾರೆ. ಎಷ್ಟೊತ್ತು ಮೇಕಪ್ ಮಾಡಿ ಕೂತ್ಕೊಳ್ಳೋದು. ಇಷ್ಟೊತ್ತು ಕೇಳಿದ್ರು ನಾವು ಡ್ಯಾನ್ಸ್ ಇಷ್ಟ ಹೇಳಿದ ಅನಂತವ್ರು ಬಾಂಬೆ ಹೋಗೋದಂತ ಹೇಳಿದ್ದಾರೆ, ಫೈಟ್ ಇಲ್ಲ ಅಂದ್ರೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಈ ಕೋಆಪರೇಟೆಡ್ ನಾಟ್ ಆ ಚಿತ್ರಕ್ಕೆ ಆ ವರ್ಷ 7 ಅವಾರ್ಡ್ ಪಡೆದಿದ್ದೀವಿ ನಾವು. ನಿಮ್ಮ ಸಹಕಾರದಿಂದ ಮಾತ್ರ. ಜಾನಿಲಾ ಫೋಟೋಗ್ರಫಿ, ಎಡಿಟರ್ ನರ್ಸಯ್ಯ ಅವಾರ್ಡ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲರಿಗೂ ಅವಾರ್ಡ್ ಬಂತು. ನಿಮ್ಮ ಕೋಆಪರೇಷನ್ಗೆ ನಾನು ಯಾವತ್ತೂ ಕೋಆಪರೇಷನ್ ಬರೆಯಲ್ಲ. ನಿಮ್ಮಂತ ಕಲಾವಿದರು 50 ವರ್ಷ ನಡ್ಕೊಂಡು ಬರೋದು ತುಂಬಾ ಕಷ್ಟ. ಅದು ಈ ಕಾಲದಲ್ಲಿ 1-2 ಚಿತ್ರಕ್ಕೆ ಆಕಾಶ ನೋಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಜನ ಸೀನಿಯರ್ ಕಲಾವಿದರೆಲ್ಲ ಇದ್ದಾರೆ. ನನಗೆ ಜೀವ ಕೊಟ್ಟಿದ್ದವರು ಮುಖ್ಯಮಂತ್ರಿ ಚಂದ್ರ ಮೊದಲನೇ ಚಿತ್ರದಿಂದ ಇವತ್ತವರೆಗೂ ಮಾಡ್ತಾ ಇದ್ದಾರೆ. ಇನ್ನು ಉಮಾಶ್ರೀ ಬಗ್ಗೆ ಹೇಳ್ಬೇಕಾಗಿಲ್ಲ, ದೊಡ್ಡಣ್ಣವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಪೊಲೀಸ್ ನಿಂತಿ ದೇವರಾಜ್ ಅವ್ರ ಪ್ರವೇಶ, ವಿನಯ್ ಪ್ರಸಾದ್ ಅವರು ಪೊಲೀಸ್ ನಿಂತಿ ಪ್ರವೇಶ, ನಿಮ್ಮೆಲ್ಲರ ಸಹಕಾರದಿಂದ ನಾನು 105 ಚಿತ್ರ ಮಾಡೋ ಅವಕಾಶ ನನಗೆ ಸಿಕ್ತು. ನನ್ನ ಕುಟುಂಬ ಎಷ್ಟು ದೊಡ್ಡದು, ನನ್ನ ಎಷ್ಟು ಆಶೀರ್ವಾದ ಮಾಡಿದರೆ ತುಂಬಾ ಸಂತೋಷ ಆಗ್ತದೆ.
ಹಾಸನ್ ರಘು ಅವರೇ, ನಿಮ್ಮ ಸ್ಥಳಕ್ಕೆ ನಾನು ಬಂದಿದ್ದೆ. ನೀವೆಲ್ಲ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ ಹೇಳಿದ್ರಿ. ದೊಡ್ಡ ಸಾಧಕರು ನೀವು. ನಿಮಗೂ ನನ್ನ ಅಭಿನಂದನೆಗಳು. ನಾನು ಪೂಜಿಸಿ ಜಾಸ್ತಿ ಮಾತಾಡ್ಬೋದು, ನಂತವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರ ಮನಸ್ಸಲ್ಲಿ ಒಂದು ದೊಡ್ಡ ರಾಮಾಯಣ ಮಹಾಭಾರತ ಅಷ್ಟು ಮೆಟೀರಿಯಲ್ ಇರುತ್ತೆ. ಬಟ್ ಇದು ಇಷ್ಟು ಸಾಕಂತ ನಮಗೆ ಅನಿಸ್ತು. ನಾನು ಪೂಜಿಸಿ ಆರಾಧಿಸು ಸಾಯಿಬಾಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅನಂತನಾಗ್ ಅವರು 100 ವರ್ಷ ಹಬ್ಬ ಮಾಡ್ಕೋಬೇಕು. ರಘು ಅವರೇ, ಆಶೀರ್ವಾದ ನಿಮಗೆ ಇರಲಿ. ಸಾಯಿರಾಮ್. ಗಾಡ್ ಬ್ಲೆಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.